ಮತ್ತೆ ಬಿಜೆಪಿ ಹೈಕಮಾಂಡ್ ಈ ರೀತಿಯಾಗಿ ಕಠಿಣ ನಿರ್ಧಾರವನ್ನ ಕೈಗೊಂಡಿದೆ. ಸುಮ್ಮನೆ ಬಿಡೋದಿಲ್ಲ, ನಮ್ಮ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಪಕ್ಷದ ಬಗ್ಗೆಯೇ ಸಾರ್ವಜನಿಕವಾಗಿ ಹಗುರವಾಗಿ ಮಾತನಾಡೋದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಬಿಜೆಪಿ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದೆ. ಒಂದಿಷ್ಟು ಶಾಸಕರು ಹೇಳ್ತಾ ಇದ್ರು, ಶಿವರಾಮ್ ಹೆಬ್ಬಾರ್ ಆಗಿರಬಹುದು, ಶಾಸಕ ಎಸ್ ವಿ ಸೋಮಶೇಖರ್ ಅವ್ರಿಗಾಗಿರ್ಬಹುದು, ಯತ್ನಾಳ್ ಅವ್ರಿಗೂ ಆಗಿರ್ಬಹುದು, ಹಾಗೆಲ್ಲ ಹೇಳಬಾರದು. ಎಲ್ಲರ ಮುಂದೆ ಪಕ್ಷದ ಮರ್ಯಾದೆಯನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡಬೇಕು. ನಮ್ಮ ತಪ್ಪುಗಳನ್ನ ಎಲ್ಲರ ಎದುರಿಗೆ ಹೇಳಬಾರದು ಅಂತ. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದಂತಹ 3 ಶಾಸಕರನ್ನ ಈಗ ಹೈಕಮಾಂಡ್ ಉಚ್ಚಾಟನೆ ಮಾಡಿದೆ. ಇಬ್ಬರು ಬಿಜೆಪಿ ಶಾಸಕರನ್ನ ಉಚ್ಚಾಟನೆ ಮಾಡಿರುವಂತಹ ಬಿಜೆಪಿ ಹೈಕಮಾಂಡ್ ಸಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಎಷ್ಟು ಸಲ ಎಚ್ಚರಿಕೆಯನ್ನ ನೀಡಬೇಕು, ಎಷ್ಟು ಸಲ ಹೇಳಬೇಕು, ಆದ್ರೂ ಕೂಡ ಈ 3 ಶಾಸಕರು ಮಾತು ಕೇಳ್ತಾ ಇರಲಿಲ್ಲ. ಆ ಕಾರಣದಿಂದ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಹೈಕಮಾಂಡ್ 3 ಜನ ಶಾಸಕರನ್ನ ಉಚ್ಚಾಟನೆ ಮಾಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರಿ ಅಂತ ಹೇಳಿ ಪಂಚಮಸಾಲಿ ಒಂದಿಷ್ಟು ಜನ ಸಮುದಾಯದವರು ಈಗಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳನ್ನ ಮತ್ತೆ ಕರೆತನ್ನಿ ಅಂತ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಹೈಕಮಾಂಡ್ ಮತ್ತೊಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರು, ಎಸ್ ಟಿ ಸೋಮಶೇಖರ್ ಅವ್ರಿಗೆ ಹೇಳಿ ಸಾಕಾಗಿದೆ ಅಂತ ಅನ್ಸುತ್ತೆ. ಅವರಾದ್ರೂ ಕೂಡ ಬಿಜೆಪಿಯಲ್ಲಿದ್ದಂತಹ ವಿಚಾರಗಳನ್ನ ಹೊರಗಡೆ ಮಾತನಾಡೋದು, ಬಿಜೆಪಿ ವಹಿಸ್ಕೊಂಡು ಬರೋದು ಬಿಟ್ಟು ಬಿಜೆಪಿಯ ತಪ್ಪುಗಳನ್ನು ಕೂಡ ಎತ್ತಿ ಹೇಳುವಂತಹ ಕೆಲಸಗಳನ್ನ ಎಸ್ ಟಿ ಸೋಮಶೇಖರ್ ಅವ್ರು ಮಾಡ್ತಾ ಇದ್ರು. ಎಷ್ಟೇ ಹೇಳಿದ್ರು ಕೂಡ ಕೇಳ್ತಾ ಇರ್ಲಿಲ್ಲ. ಮತ್ತೆ ಕಾಂಗ್ರೆಸ್ ಸೇರ್ತಾರ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್? ಆಪರೇಷನ್ ಕಮಲದಿಂದಾಗಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಂತಹ ಎಸ್ ಟಿ ಸೋಮಶೇಖರ್ ಆಪರೇಷನ್ ಕಮಲದಿಂದಾಗಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದಂತಹ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಅವರು ಬಿಜೆಪಿಗೆ ಬಂದ ಮೇಲೂ ಕೂಡ ಕಾಂಗ್ರೆಸ್ ಜೊತೆಯಲ್ಲೇ ಸಂಪರ್ಕವನ್ನ ಹೊಂದಿದ್ದಂತಹ ನಾಯಕರು. ಸಿಎಂ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಪದೇ ಹೊಗಳುತ್ತಿದ್ದಂತಹ ನಾಯಕರು, ಬಿಜೆಪಿಯಲ್ಲಿದ್ರು ಕೂಡ ಕಾಂಗ್ರೆಸ್ನ ನಾಯಕರ ಜೊತೆಗೆ ಕಾಣಿಸಿಕೊಳ್ತಾ ಇದ್ದಂತಹ ನಾಯಕರು, ಬಿಜೆಪಿ ವಿರುದ್ಧವೇ ಪದೇ ಟೀಕೆ ಮಾಡ್ತಾ ಇದ್ದಂತಹ ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು ಈಗ ಮತ್ತೆ ಕಾಂಗ್ರೆಸ್ಗೆ ಸೋಮಶೇಖರ್ ಹಾಗೂ ಹೆಬ್ಬಾರ್ ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮೊದಲು ಕಾಂಗ್ರೆಸ್ನಲ್ಲೇ ಇದ್ರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.